ನೋಡಿ, ಇದು ನಿನ್ನೆನೂ ಕೂಡ ಇದೊಂದು ಸ್ಟೋರಿನ ತಗೊಂಡಿದ್ವಿ, ಇವತ್ತು ಕೂಡ ನಾವು ತಗೊಳ್ತಾ ಇದ್ದೀವಿ. ಮದುವೆಗೆ ಲಕ್ಷ ಲಕ್ಷ ಖರ್ಚು, ಆಮೇಲೆ ಡಿವೋರ್ಸ್ಗೆ ಕೋಟಿ ಕೋಟಿ ಡಿಮ್ಯಾಂಡ್. ನೋಡಿ, ಮದುವೆಗೆ ಲಕ್ಷ ಲಕ್ಷ ಖರ್ಚು ಮಾಡಿದ್ರು, ಡಿವೋರ್ಸ್ಗೆ ನೋಡಿದ್ರೆ ಕೋಟಿ ಕೋಟಿ ಡಿಮ್ಯಾಂಡ್ ಮಾಡಿದ್ದಾಳೆ. ಕಟ್ಟಿಕೊಂಡ ಒಂದೇ ತಿಂಗಳಿಗೆ ಪತ್ನಿಯಿಂದ ಪತಿಗೆ ಟಾರ್ಚರ್, ನಿರಂತರವಾಗಿ ಟಾರ್ಚರ್ ಆಯ್ತು. ಸೊ ಕಳೆದ ಮೇ ತಿಂಗಳಲ್ಲಿ ವಿವಾಹವಾಗಿರ್ತಾರೆ ಪ್ರವೀಣ್ ಮತ್ತು ಚಂದನ. ಇವರು ಮೂಲತಃ ವಿಜಯನಗರದ ಮಾರನಹಳ್ಳಿಯಲ್ಲಿ ವಾಸವಾಗಿರ್ತಾರೆ ದಂಪತಿಗಳು. ಈ ಫಸ್ಟ್ ನೈಟ್ ಸಂದರ್ಭದಲ್ಲಿ ಗಂಡ ಪ್ರವೀಣ್ ಹಿಂದೇಟು ಹಾಕಿದ್ದಂತಹ ಆರೋಪ ಪತ್ನಿ ಮಾಡಿದ್ರು. ಮದುವೆ ಆದ ಗಂಡ ನಪುಂಸಕ ಅಂತ ಹೇಳಿ ಪತ್ನಿ ಗಲಾಟೆ ಮಾಡ್ತಾ ಇದ್ದು, ಈ ಫಸ್ಟ್ ನೈಟ್ ವಿಷಯದಲ್ಲಿ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು. ಜೀವನಾಂಶಕ್ಕೆ ಕೋಟಿ ಕೋಟಿ ಡಿಮಾಂಡ್ ಮಾಡಿದ್ದಾಳೆ ಚಂದನ. ನೋಡಿ, ಮದುವೆ ಆದ್ಲು, ಲಕ್ಷ ಲಕ್ಷ ಖರ್ಚು ಮಾಡಿ ಈಗ ಡಿವೋರ್ಸ್ ಪಡೆದುಕೊಳ್ಳಬೇಕು ಅಂತಂದ್ರೆ ಕೋಟಿ ಕೋಟಿ ಡಿಮಾಂಡ್ ಮಾಡಿದ್ದಾಳೆ. ಬರೋಬ್ಬರಿ 2 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿರುವಂತದ್ದು. ಕಟ್ಟಿಕೊಂಡ ಒಂದೇ ತಿಂಗಳಿಗೆ ಪತ್ನಿಯಿಂದ ಪತಿಗೆ ನಿರಂತರವಾಗಿ ಟಾರ್ಚರ್ ಅನ್ನ ಕೂಡ ಕೊಡಲಾಗಿದೆ. ಮದುವೆಗೆ ಲಕ್ಷ ಲಕ್ಷ ಖರ್ಚು ಮಾಡಿದ್ರು, ಡಿವೋರ್ಸ್ಗೆ ಕೋಟಿ ಕೋಟಿ ಡಿಮಾಂಡ್ ಮಾಡಿದ್ರು. ಬರೋಬ್ಬರಿ 2 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿರ್ತಾಳೆ. ಜಸ್ಟ್ ಒಂದೇ ತಿಂಗಳಿಗೆ ಪತ್ನಿಯಿಂದ ಪತಿಗೆ ಟಾರ್ಚರ್ ಕೊಡ್ಲಾಗ್ತಾ ಇತ್ತು ಅಂತ ಹೇಳಿ ಅದೇ ಒಂದು ನೆಪ ಇಟ್ಕೊಂಡು ಬಿಟ್ಟಿದ್ರು. ಕಳೆದ ಮೇ ತಿಂಗಳಲ್ಲಿ ಇವರು ಮದುವೆ ಆಗಿದ್ರು. ಪ್ರವೀಣ್ ಮತ್ತು ಚಂದನ ಅಂತ ಹೇಳಿ ಇವರು ಮೂಲತಃ ವಿಜಯನಗರದವರು, ಅಲ್ಲೇ ವಾಸವಿದ್ರು. ಈ ಫಸ್ಟ್ ನೈಟ್ ಆಗುವಂತಹ ಸಂದರ್ಭದಲ್ಲಿ ಈ ಗಂಡ ಪ್ರವೀಣ್ ಹಿಂದೇಟ್ ಹಾಕಿದ್ದ ಅಂತ ಹೇಳಿ ಪತ್ನಿ ಆರೋಪ ಮಾಡಿದ್ರು. ಮದುವೆ ಆದಂತಹ ಗಂಡ ನಪುಂಸಕ ಅಂತ ಹೇಳಿ ಪತ್ನಿ ಆಗಾಗ ಗಲಾಟೆ ಮಾಡ್ತಾ ಇದ್ಲು. ನನ್ನ ಹತ್ರ ಹೋದ್ರು ಕೂಡ ಸೇರಿಸ್ಕೊಳ್ತಾ ಇರ್ಲಿಲ್ಲ ಗಂಡ. ಫಸ್ಟ್ ನೈಟ್ ವಿಷಯದಲ್ಲಿ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು. ನನಗೆ ಈ ಗಂಡ ಬೇಡವೇ ಬೇಡ, ನಾನು ಡಿವೋರ್ಸ್ ತೆಗೆದುಕೊಳ್ತೀನಿ, ನನ್ನ ಜೀವನಾಂಶಕ್ಕೆ ಅಂತ ಹೇಳಿ ಕೋಟಿ ಕೋಟಿ ಈಗ ಡಿಮಾಂಡ್ ಮಾಡಿದಾಳೆ ಚಂದನ. ಪತಿ ಲೈಂಗಿಕ ಕ್ರಿಯೆ ನಡೆಸಲು ವಿಫಲ ಎಂದು ಪತ್ನಿ ಆರೋಪ. 2 ಕೋಟಿ ಡೀಲ್ ಮಾಡಿದ್ರು, ಆಮೇಲೆ 65 ಲಕ್ಷಕ್ಕೆ ಫೈನಲ್ ಆಯ್ತು. ಅದು ಡಿ ಕೊಡಿ ಡಿವೋರ್ಸ್ ತಗೋತೀನಿ ಅಂತಿರೋ ಹೆಂಡತಿ, ಗಂಡ ಲೈಂಗಿಕ ತೃಪ್ತಿ ಕೊಡ್ತಿಲ್ಲ ಅನ್ನೋ ಆರೋಪ ಮಾಡಿರುವ ಪತಿ. ಡಿವೋರ್ಸ್ ಕೊಡ್ಬೇಕಂದ್ರೆ ಕೋಟಿ ಕೋಟಿ ಹಣಕ್ಕೆ ಡಿಮ್ಯಾಂಡ್, 2 ಕೋಟಿ ಡೀಲ್. ನೋಡಿ ಹೆಂಗಿದೆ ಇದು ಕಹಾನಿ ಅಂತ. ಪತಿ ಲೈಂಗಿಕ ಕ್ರಿಯೆ ನಡೆಸಲು ವಿಫಲ ಅಂತ ಪತ್ನಿ ಆರೋಪ ಮಾಡಿರೋದು. ನಾನು ನಿನ್ನೆ ಅಷ್ಟೇ ಹೇಳ್ತಾ ಇದ್ದೆ, ಏನ್ ಬೇಕು, ಏನು ಮುಖ್ಯ ಇಲ್ಲಿ ನಮಗೆ. 2 ಕೋಟಿಗೆ ಡೀಲ್ ಮಾಡಿದ್ರಂತೆ, ಆಮೇಲೆ 65 ಲಕ್ಷಕ್ಕೆ ಫೈನಲ್ ಆಯ್ತಂತೆ. ನೋಡಿ, ಪತಿ ಲೈಂಗಿಕ ಕ್ರಿಯೆ ನಡೆಸಲು ವಿಫಲ ಅಂತ ಹೇಳಿ ಪತ್ನಿ ಆರೋಪ ಮಾಡಿದ್ರು. ನೋಡಿ, ಫಸ್ಟ್ ನೈಟ್ ವಿಚಾರದಲ್ಲಿ ಪತಿಗೆ ಆಸಕ್ತಿ ಇಲ್ಲ ಅಂತ ಹೇಳಿ ಹೆಂಡತಿ ಆರೋಪ ಮಾಡಿದ್ಲು. ಗಂಡನ ಬಗ್ಗೆ ಡೌಟ್ ಪಟ್ಟು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ರು ಪತ್ನಿ. ಗಂಡ ಲೈಂಗಿಕ ಕ್ರಿಯೆ ನಡೆಸಲು ಸಮರ್ಥ ಅಂತ ಹೇಳಿ ವೈದ್ಯರಿಂದಲೇ ಈಗ ದೃಢ ಆಗಿದೆ. ಆತ ಸಮರ್ಥ, ಎಲಿಜಿಬಿಲಿಟಿ ಇದ್ದಾನೆ ಆತ. ಸೊ ಪತ್ನಿಯೇ ಸಹಕರಿಸಿದ್ರು ಕೂಡ ಗಂಡ ಸೈಕೋ ರೀತಿಯಲ್ಲಿ ವರ್ತನೆಯಂತೆ ವಿಕೃತವಾಗಿ ವರ್ತಿಸ್ತಾ ಇದ್ದಂತೆ ಪತಿ ವಿರುದ್ಧ ಪತ್ನಿ ಈ ರೀತಿಯಾಗಿ ಆರೋಪ ಮಾಡಿದ್ದಾಳೆ. ಸೊ ಫಸ್ಟ್ ನೈಟ್ ವಿಚಾರದಲ್ಲಿ ಪತಿಗೆ ಒಂದು ಚೂರು ಇಂಟ್ರೆಸ್ಟ್ ಅನ್ನೋದೇ ಇರಲಿಲ್ಲ. ಈ ರೀತಿಯಾಗಿ ಪತ್ನಿ ಆರೋಪ ಮಾಡ್ತಾ ಇದ್ದಾಳೆ. ಗಂಡನ ಬಗ್ಗೆ ಡೌಟ್ ಪಟ್ಟು ಯಾವಾಗ ಟೆಸ್ಟ್ ಮಾಡೋದಕ್ಕೆ ಒಳಪಡಿಸಿದ್ರು ಆಗ ಆ ರಿಪೋರ್ಟ್ ಬಂತಲ್ಲ, ಆತ ಸಮರ್ಥ ಇದ್ದಾನೆ ಅಂತ ಹೇಳಿ ವೈದ್ಯರು ಕೂಡ ಈಗ ರಿಪೋರ್ಟ್ ಕೊಟ್ಟಿದ್ದಾರೆ. ಪತ್ನಿಯೇ ಸಹಕರಿಸಿದ್ರು ಕೂಡ ಗಂಡ ಎಲ್ಲೋ ಒಂದು ಕಡೆ ಮೆಂಟಲ್ ರೀತಿಯಲ್ಲಿ ವರ್ತನೆ ಮಾಡ್ತಾನಂತೆ, ವಿಕೃತವಾಗಿ ವರ್ತಿಸ್ತಿದ್ದಾನೆ ಅಂತ ಹೇಳಿ ಪತಿ ವಿರುದ್ಧ ಪತ್ನಿ ಈ ರೀತಿಯಾಗಿ ಆರೋಪದ ಮೇಲೆ ಆರೋಪ ಮಾಡ್ತಿದ್ದಾಳೆ. ಓಕೆ, ಡಿವೋರ್ಸ್ಗಾಗಿ 2 ಕೋಟಿ ಬೇಡಿಕೆ ಇಟ್ಟ ಪತ್ನಿ. ನೋಡಿ, ಗಂಡನ ವಿರುದ್ಧವೂ ದೂರು ದಾಖಲಿಸಿರುವಂತಹ ಪತ್ನಿ ಜೊತೆಗೆ ವೆಸ್ಟ್ ವುಮೆನ್ ಪೊಲೀಸ್ ಠಾಣೆಗೆ ದೂರು ನೀಡಿರೋ ಚಂದನ. 500 ಗ್ರಾಂ ಚಿನ್ನಾಭರಣ, 10 ಲಕ್ಷ ಹಣ ವರದಕ್ಷಿಣೆ, 50 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದಂತ ಪೋಷಕರು. 50 ಲಕ್ಷ ಬರೋಬ್ಬರಿ. ವಿಜಯನಗರದ ಮಾರನಹಳ್ಳಿಯಲ್ಲಿ ವಾಸವಾಗಿದ್ದ ದಂಪತಿಗಳು
ವಿಜಯನಗರದ ಮಾರನಹಳ್ಳಿಯಲ್ಲಿ ವಾಸವಾಗಿದ್ರು. ವೆಸ್ಟ್ ವುಮೆನ್ ಪೊಲೀಸ್ ಠಾಣೆಗೆ ದೂರು ನೀಡಿರೋ ಚಂದನ 500 ಗ್ರಾಂ ಚಿನ್ನಾಭರಣ 10 ಲಕ್ಷ ಹಣ ವರದಕ್ಷಿಣೆಯಾಗಿ ಕೊಟ್ಟಿದ್ರು. 50 ಲಕ್ಷ ಖರ್ಚು ಮಾಡಿ ಮದುವೆಯನ್ನ ಮಾಡಿದ್ರು. ಆದ್ರೂ ಕೂಡ ಇಲ್ಲಿ ಏನೂ ಪ್ರಯೋಜನ ಆಗಲಿಲ್ಲ. ಕಾರಣ ಗಂಡನೇ ಪ್ರಯೋಜನ ಇಲ್ಲ, ಲೈಂಗಿಕ ತೃಪ್ತಿ ನೀಡ್ತಾ ಇಲ್ಲ ಅನ್ನೋ ಒಂದೇ ಒಂದು ಆರೋಪಕ್ಕೆ ಪ್ರೀತಿಗೆ ಬೆಲೆ ಇಲ್ಲದಂತಾಗೋಗಿದೆ ಈ ಒಂದು ಘಟನೆ ಇದೆ. ಎಸ್, ನೋಡಿ, ಪತ್ನಿಯಿಂದ ನಿರಂತರ ಟಾರ್ಚರ್ಗೆ ಟಕ್ಕಿ ಬೇಸತ್ತು ಹೋಗಿಬಿಟ್ಟಿದ ಪತ್ನಿ ವಿರುದ್ಧ ದೂರು ದಾಖಲಿಸಿದ ಪತಿ ಪ್ರವೀಣ್. ಗೋವಿಂದರಾಜನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಕಳೆದ ಮೇ ತಿಂಗಳನ್ನಷ್ಟೇ ಇವರು ಮದುವೆ ಆಗಿರ್ತಾರೆ. ಪ್ರವೀಣ್ ಮತ್ತು ಚಂದನ ಲೈಂಗಿಕ ತೃಪ್ತಿ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಮಾಡಿರ್ತಾರೆ ಪತ್ನಿ. 2 ದಿನಗಳ ನಂತರದಿಂದ ಶುರುವಾದಂತಹ ಪತ್ನಿ ರಗಳೆ 2 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಳೆ. ಈಗ ಪತ್ನಿ ಚಂದನ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಪತ್ನಿ ವಿರುದ್ಧ ದೂರು ದಾಖಲಿಸಿದ್ದಾರೆ ಪತಿ ಪ್ರವೀಣ್. ನಿರಂತರವಾಗಿ ನನಗೆ ನನ್ನ ಪತ್ನಿಯಿಂದ ಟಾರ್ಚರ್ ಆಗ್ತಾ ಇದೆ. ಕಳೆದ ಮೇ ತಿಂಗಳನ್ನಷ್ಟೇ ಇವರು ಮದುವೆ ಆಗಿರ್ತಾರೆ. ನನಗೆ ಲೈಂಗಿಕ ತೃಪ್ತಿ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನ ಪತ್ನಿ ಮಾಡಿರ್ತಾಳೆ. 2 ದಿನಗಳಿಂದ ಇದೇ ವಿಚಾರಕ್ಕೆ ಆಗಾಗ ಜಗಳ ಆಗ್ತಾ ಇತ್ತು. ಸೊ ಈಗ 2 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಳೆ. 2 ಕೋಟಿ ಹಣ ಕೊಡಿ, ನಾ ಡಿವೋರ್ಸ್ ಪಡೆದುಕೊಳ್ತೀನಿ ಅಂತ ಹೇಳಿ. 2 ಕೋಟಿ ಆಗ್ಲಿಲ್ಲ ಅಂತಂದ್ರೆ ಫೈನಲ್ 65 ಲಕ್ಷಕ್ಕೆ ಡಿಮಾಂಡ್ ಮಾಡ್ತಿದ್ದಾಳಂತೆ. ಓಕೆ, ತಾಳ್ಮೆ ಕಳೆದುಕೊಂಡಂತಹ ಪತ್ನಿ ಹಾಗೂ ಕುಟುಂಬಸ್ಥರಿಂದ ದಾಂಧಲೆನೂ ಆಗೋಯ್ತು. ರಾಡ್ ಹಿಡಿದು ಪತಿಯ ಮನೆ ಬಾಗಿಲು ಮುರಿದಿರೋ ಆರೋಪ ಕೇಳಿ ಬಂದಿದೆ. ಪತಿಯ ತಂದೆ ತಾಯಿಗೆ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಆರೋಪ. ಪತಿ ಮನೆಯಿಂದ ಎಲ್ಲರನ್ನೂ ಕೂಡ ಅವರು ಹಾಕಿದ್ದ ಯುವತಿ ಕಡೆಯವರು. ಗಂಡನಿಗೆ ತಲೆ ಕಡಿಯುತ್ತೇವೆ ಅಂತ ಬೆದರಿಕೆ ಆರೋಪ. ಮದುವೆ ಮಾಡಿದ್ದ ಖರ್ಚು ಸೇರಿದಂತೆ ಡಿವೋರ್ಸ್ಗೆ 2 ಕೋಟಿ ಬೆದರಿಕೆ. ಒಂದಲ್ಲ 2 ಕೋಟಿ, 1,000 ಅಲ್ಲ 2,000 ಅಲ್ಲ, 2 ಕೋಟಿ ಬೆದರಿಕೆ. ನೋಡಿ, ಗಂಡನಿಗೆ ತಲೆ ಕಡಿತೀವಿ ಅಂತ ಬೆದರಿಕೆ, 2 ಕೋಟಿಗೆ ಡಿಮ್ಯಾಂಡ್. ಮದುವೆ ಮಾಡಿದ್ದ ಖರ್ಚು ಕೊಡಬೇಕು, ಜೊತೆಗೆ ಡಿವೋರ್ಸು ಕೊಡಬೇಕು. ಮುಗಿತಿಲ್ಲಿಗೆ ಮುಗಿದೋದ ಅಧ್ಯಾಯ ಅಂಥೇಳಿ ತಾಳ್ಮೆ ಕಳೆದುಕೊಂಡು ಬಂದು ಕುಟುಂಬಸ್ಥರು ದಾಂಧಲೆ ಎಬ್ಸಿದ್ರು. ನೋಡಿ, ಅಷ್ಟೇ ಅಲ್ಲದೆ ರೌಡಿಗಳನ್ನ ಕರ್ಕೊಂಡು ಬಂದು ದಾಂಧಲೆ ಎಬ್ಸಿದ್ದಾರೆ ಪತ್ನಿ ಕುಟುಂಬಸ್ಥರು. ಸೊಸೆಯ ಕಾಟ ತಡ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ. ಸೊಸೆಯ ಕಾಟಕ್ಕೆ ಬೇಸತ್ತು ಕೊನೆಗೆ 65 ಲಕ್ಷಕ್ಕೆ ಫೈನಲ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅದು ಸಾಲದು ಅಂತ ಹೇಳಿ ಮತ್ತೆ ಹಣಕ್ಕೆ ಹಾಕಿ ಡಿಮ್ಯಾಂಡ್ ಮಾಡಿದ್ದಾಳಂತೆ. ಸದ್ಯ ಜೀವ ಬೆದರಿಕೆ ಹಿನ್ನೆಲೆ ಪತಿ ಪ್ರವೀಣ್ ಎಸ್ಕೇಪ್ ಆಗಿದ್ದಾನೆ. ಇತ್ತ ಪತಿಯ ತಂದೆ ತಾಯಿ ಕೂಡ ಪ್ರಾಣ ಭಯದಿಂದ ನಾಪತ್ತೆಯಾಗಿದ್ದಾರೆ. ಎಲ್ಲಿ ಏನಾಗ್ಬಿಡುತ್ತೋ, ಯಾವ ಸಂದರ್ಭದಲ್ಲಿ ಏನ್ ಮಾಡ್ತಾರೋ. ಈಗಾಗಲೇ ಅವ್ರ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಬರೋಬ್ಬರಿ 2 ಕೋಟಿ ರೂಪಾಯಿಗೆ ಆಕೆ ಡಿಮ್ಯಾಂಡ್ ಮಾಡಿದ್ದು. ಆದ್ರೆ ಅವರು 65 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಆದ್ರೂ ಆಕೆಗೆ ಸಾಲ್ತಾ ಇಲ್ಲ, ಮತ್ತಷ್ಟು ಬೇಕು ಅಂತ ಹೇಳಿ ಈಗ ಡಿಮ್ಯಾಂಡ್ ಮಾಡ್ತಿದ್ದಾಳೆ. ಸೊ ಹಾಗಾಗಿ ಪತಿ ಪ್ರವೀಣ್ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಏನಾಗುತ್ತೆ, ಯಾವ ಸಮಯದಲ್ಲಿ ಏನಾದ್ರೂ ಆಗಬಹುದು. ಸೊ ಇತ್ತ ಪತಿಯ ತಂದೆ ತಾಯಿ ಕೂಡ ಪ್ರಾಣ ಭಯದಿಂದ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಒಟ್ಟಾರೆ ಗಮನಿಸ್ತಾ ಇದ್ದೀರಿ, ಅಲ್ಲಿರೋ ಯುವತಿನೂ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಹೌದು, ಅಲ್ಲಿರೋ ಯುವಕನೂ ಕೂಡ ಚೆನ್ನಾಗಿದ್ದಾರೆ. ಆದ್ರೆ ಇವರ ನಡುವೆ ಮ್ಯಾಟರ್ ಆಗಿದ್ದು ಒಂದೇ, ಅದು ಲೈಂಗಿಕ ತೃಪ್ತಿ ಇಲ್ಲ ಅಂತ. ಯಾರಿಗೆ? ಪತ್ನಿಗೆ. ಹೌದು. ಅಂದ್ರೆ ಈಗ ನಿಮ್ ಪ್ರಕಾರ ಏನು, ಮುಂಚಿತವಾಗಿ ನಾವು ಪರೀಕ್ಷೆ ಮಾಡ್ಬೇಕಾ, ಚೆಕ್ ಮಾಡ್ಬೇಕಾ, ಇದು ಚೆನ್ನಾಗಿದೆ ಅಂತೇಳಿ ಮುಟ್ಟು ನೋಡ್ಬೇಕಾ, ಏನು ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು, ಇನ್ನೊಂದು, ಪ್ರೀತಿಗಿಂತ ಮಿಗಿಲು ಮತ್ತೊಂದೇನಿಲ್ಲ. ಅದ್ರ ಮುಂದೆ ಬೇರೆ ಯಾವುದೂ, ಎಲ್ಲವೂ ಕೂಡ ನಶ್ವರ ಅದ್ರ ಮುಂದೆ. ಅದಕ್ಕೆ ನೀವು ಫೋಕಸ್ ಮಾಡ್ಬೋದಿತ್ತು ಅಂತ ಹೇಳಿದ್ರು ಕೂಡ ಅದು ವರ್ಕ್ ಆಗಲ್ಲ. ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ರೀತಿಯಲ್ಲಿರುತ್ತೆ. ಎಲ್ಲದೂ ಕೂಡ ನಾವು ಪ್ರೀತಿ ಪ್ರೇಮ ಅದು ಇದು ಒಂದು ದೊಡ್ಡ ಡೈಲಾಗ್ ಹೊಡಿಬೋದು. ಕೊನೆಗಲ್ಲಿ ನಿಮಗೆ ಏನು ಅನ್ಸುತ್ತೋ ಅದನ್ನೇ ನೀವು ಮಾಡೋದು ಅಂತ ನಮಗೂ ಗೊತ್ತು. ಇವತ್ತಿನ ಜನ್ರೇಷನ್ ಹಂಗೆ ಆಗೋಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇದು ವಿಚಾರ. ಮದುವೆ ಆಗುತ್ತೆ, ಮದುವೆ ಆಗಿಬಿಟ್ಟು ಇವರ ಫಸ್ಟ್ ನೈಟ್ ವಿಚಾರಕ್ಕೆ ಅವಾಗ ಜಗಳ ಆಗ್ತಾ ಇರುತ್ತಂತೆ. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಶುರು ಆಗ್ತಾ ಇತ್ತಂತೆ. ಆಮೇಲೆ ಒಂದು ಬಾರಿ ಡಿಸೈಡ್ ಮಾಡೋದ್ಲಂತೆ ಈ ಯುವತಿ, ಇಲ್ಲ ಇವನ್ ಜೊತೆ ನಾನು ಪ್ರವೀಣ್ ಜೊತೆ ಬದುಕಕ್ ಆಗಲ್ಲ ಅಂತೇಳಿ ಚಂದನ
ಡಿಸೈಡ್ ಮಾಡಿದ್ರಂತೆ. ಇಲ್ಲ ಇನ್ನು ನಾವು ಇವನ್ ಜೊತೆ ಬದುಕಕ್ ಆಗಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ ಕೂಡಲೇ ಜೀವನಾಂಶಕ್ಕೆ ಡೈರೆಕ್ಟ್ ಬೇಡಿಕೆ, ಡಿವೋರ್ಸ್ ಅಂತ ಬಂದಡಿಕೆ ನೀನು ನಂಗೆ ಜೀವನಾಂಶ ಕೊಡ್ಲೇಬೇಕು, ನನ್ನ ಲೈಫ್ ಹಾಳಾಗಿದೆ ಅಂತ ಹೇಳಿ. ಪತಿ ಲೈಂಗಿಕ ಕ್ರಿಯೆ ನಡೆಸಲು ವಿಫಲ ಅಂತ ಪತ್ನಿ ಅತಿ ದೊಡ್ಡ ಆರೋಪವನ್ನ ಮಾಡಿರುವಂತದ್ದು. ಲೈಂಗಿಕ ತೃಪ್ತಿಯನ್ನ ಕೊಡ್ತಾ ಇಲ್ಲ ಅಂತೇಳಿ ಆರೋಪ. ಡಿವೋರ್ಸ್ ಕೊಡ್ಬೇಕು ಅಂತಂದ್ರೆ ಕೊಟ್ರೆ ಕೋಟಿ ಹಣಕ್ಕೆ ಡಿಮ್ಯಾಂಡ್. ಅಲ್ಲ, ಅವ್ರು ಹೋಗಿ ಟೆಸ್ಟ್ ಮಾಡಿಸಿದ್ರು, ಆಗಾತ ಸಮರ್ಥ ಅಂತಾನೆ ಆ ರಿಪೋರ್ಟ್ ಅಲ್ಲ, ಸಮರ್ಥ ಅಂತ ಬಂದಿದೆ. ಅದೇ ಇಲ್ಲಿ ಸಮರ್ಥ ಅಂತ ಬಂದಿರೋ ರಿಪೋರ್ಟ್ ಅನ್ನ ಅದು ಫೇಕ್ ಅಂತ ಹೇಳಿ ಇವರು ಅದನ್ನ ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ಸಮರ್ಥ ಅಲ್ಲ, ಅಸಮರ್ಥ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆಯ್ತಾ, ಅದು ಫೇಕ್. ಆಕ್ಚುಲಿ ಇವರು ಅಸಮರ್ಥ, ಅಲ್ಲಿ ಸಮರ್ಥ ಅಂತ ಫೇಕ್ ರಿಪೋರ್ಟ್ ಮಾಡ್ಸಿದ್ದಾರೆ, ದುಡ್ಡು ಕೊಟ್ಬಿಟ್ಟು ಅಂತ ಇರ್ಲಿ. ಇನ್ನು ವೈದ್ಯರೇ ದೃಢಪಡಿಸಿದ್ರು ಕೂಡ ಹಿಂಗಾಗೋಯ್ತು. ಒಂದ್ ರೀತಿಯಲ್ಲಿ ಸೈಕೋ ರೀತಿ ವರ್ತನೆ ಮಾಡ್ತಾನಂತ ಗಂಡ ಅಂತ ಹೇಳಿ ಅವ್ರು ಮತ್ತೊಂದು ಆರೋಪ ಮಾಡ್ಬಿಟ್ಟಿದ್ರು. ಸೈಕೋ ರೀತಿ ವರ್ತನೆ ಮಾಡ್ತಾರೆ. ಇನ್ನು ಮದುವೆ ಆಗೋ ಟೈಮಲ್ಲಿ 500 ಗ್ರಾಂ ಚಿನ್ನಾಭರಣ ಮತ್ತು 10 ಲಕ್ಷ ರೂಪಾಯಿ ಕೊಟ್ಟಿದಾರಂತೆ. 10 ಲಕ್ಷ ರೂಪಾಯಿ ಕೊಟ್ಟಿರೋದ್ರಿಂದ 500 ಗ್ರಾಂ ಚಿನ್ನಾಭರಣ ಅಂತ ಗ್ರಾಮ್ಗೆ ಈಗ ಎಷ್ಟಿದೆ? ಹೆಚ್ಚು ಕಮ್ಮಿ 10,000 ಹತ್ರ ಇದೆ. 500 ಗ್ರಾಮ್ ಅಂತಂದ್ರೆ ಈಗ ಎಷ್ಟಾಯ್ತು? ಅಯ್ಯೋ ದೇವುಡ, 10 50 ಲಕ್ಷ ಆಯ್ತಲ್ಲ. ಹಂಗಾಗಿ ಇವ್ರು ಏನ್ ಮಾಡಿದ್ರು, ಮಿನಿಮಮ್ ಒಂದು 60 ಲಕ್ಷ ಆಗಿದೆ, ಟೋಟಲು 60-65 ಲಕ್ಷ ಆಗಿದೆ. ಸೊ ಹಂಗಾಗಿ ಅಟ್ಲೀಸ್ಟ್ ನಮಗೆ ಮದುವೆ ಖರ್ಚಿನ ದುಡ್ಡಾರು ಕೊಡಿ ಅಂತೇಳಿ ಇವರು ರೊಚ್ಚಿಗೆದ್ಬಿಟ್ಟವ್ರೆ. ಆಯ್ತಾ, ಆಮೇಲೆ ಪತ್ನಿಯ ನಿರಂತರ ಈ ಟಾರ್ಚರ್ ಇಂದ ಟೆಕ್ಕಿ ಬೇಸತ್ಬಿಟ್ಟವನೆ. ನೋಡಗಂಟ ನೋಡ್ಬಿಟ್ಟು ಹೋಗ್ಬಿಟ್ಟು ಆತನು ಕೂಡ ಗೋವಿಂದರಾಜನಗರ ಠಾಣೆಯಲ್ಲಿ FIR ಮಾಡಿಸ್ಬಿಟ್ಟ. ನಮ್ಗೆ ಆಗ್ತಾ ಇಲ್ಲ, ಕಳೆದ ಮೇ ತಿಂಗಳಲ್ಲಿ ಮದುವೆ ಆಗಿದ್ವಿ, ಈ ರೀತಿ ನನ್ನ ಆರೋಪ ಮಾಡಿಬಿಟ್ಟು ನನ್ನ ಮೇಲೆ ಲೈಂಗಿಕ ತೃಪ್ತಿ ಕೊಡ್ತಾ ಇಲ್ಲ ಅಂತ ಹೇಳಿ ಈ ತರ ನನ್ನ ಮರ್ಯಾದೆ ಕಳೆದು ಬಿಟ್ಟವಳೆ ಅವಳು ಅಂತ ಹೇಳ್ಬಿಟ್ಟು, ಜೊತೆಗೆ 2 ಕೋಟಿ ಹಣ ಜೀವ ಬೆದರಿಕೆ ಕೂಡ ಇದೆ ಅಂತೆ. ಸೊ ಈಗ ಪ್ರವೀಣ್ ಎಸ್ಕೇಪ್ ಆಗಿದ್ದಾನೆ. ಈತ ಏನ್ ಮಾಡ್ಬಿಡ್ತಾನೆ, FIR ಹಾಕ್ಬಿಡ್ತಾನೆ, FIR ಮಾಡಿಸ್ಬಿಡ್ತಾನೆ. ಗೋವಿಂದರಾಜನಗರ ಠಾಣೆಯಲ್ಲಿ FIR ಆಗುತ್ತೆ. ಆಕೆ ವೆಸ್ಟ್ ಬಂಡ್ ಪೊಲೀಸ್ ಠಾಣೆಯಲ್ಲಿ FIR ಮಾಡಿಸ್ತಾಳೆ, ದೂರನ್ನ ಕೊಡ್ತಾರೆ. ಇವೆರಡೂ ಜಟಾಪಟಿ ನಡೆಯುತ್ತಿರುವಂತ ಸಂದರ್ಭದಲ್ಲಿ ತಾಳ್ಮೆ ಕಳೆದುಕೊಂಡಂತ ಪತ್ನಿಯ ಕುಟುಂಬಸ್ಥರು, ಅಂದ್ರೆ ಚಂದನರ ಕುಟುಂಬಸ್ಥರು ಏಕಾಏಕಿ ರೊಚ್ಚಿಗೆದ್ಬಿಡ್ತಾರೆ. ರೊಚ್ಚಿಗೆದ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ರಾಡ್ ಹಿಡಿದು ಬಾಗಿಲು ಮುರಿದು ದಾಂಧಲೆ ಎಬ್ಬಿಸ್ಬಿಡ್ತಾರೆ. ಎಲ್ಲಿ? ಪತಿಯ ತಂದೆಯ ಮತ್ತು ತಾಯಿಗೆ. ಪ್ರವೀಣ್ ತಂದೆ ತಾಯಿಗೆ ಹಲ್ಲೆ ಮಾಡು. ಏನ್ರಿ ಇದು? ಮಗಳಿಗೆ ಕೂಡಿ ಬುದ್ಧಿ ಹೇಳಬೇಕು. ತಂದೆ ತಾಯಿದಿರು ಕುಟುಂಬಸ್ಥರು ಮಗಳಿಗೆ, ನೋಡು ಮಗಳೇ, ಆಯ್ತು ಸಮಸ್ಯೆ ಇರಬಹುದು, ಅದನ್ನ ಬಗೆಹರಿಸೋಣ, ಅಥವಾ ಬೇರೆ ರೀತಿಯಲ್ಲಿ ನಾವು ಅದಕ್ಕೆ ಉತ್ತರ ಕೊಡೋಣ ಅಂತ ಬುದ್ಧಿ ಹೇಳೋದು ಬಿಟ್ಟು ರಾಡು ಪಾಡು ತಗೊಂಡೋಗ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದೀನಿ ನಾನು, ಅಲ್ಲಿ ಲೇಡಿ ಅದು ಫೋಟೋ ಹಾಕಿಯೋದು ದಾಂಧಲೆ ಎಬ್ಬಿಸ್ತಾರೆ, ಫೋಟೋ ಇದೆ ಆಯ್ತಾ. ಅಲ್ಲೊಬ್ರು ಮಹಿಳೆ ಬಾಗಿಲು ಹೊಡಿತಾ ಇದ್ದಾರೆ. ಮಹಿಳೆ, ಬೇರೆ ಯಾರು ಅಲ್ಲ, ಬೇರೆ ಯಾರೋ ಅಲ್ಲಿ ಪುರುಷ ಅಲ್ಲ, ಅಥವಾ ಯಾರೋ ಹುಡುಗರಲ್ಲ, ಇವರಲ್ಲ, ಯಾರೋ ರೌಡಿಗಳಲ್ಲ. ನೋಡಿ ಹೋಗಿ ರಾಡ್ ತಗೊಂಡು ಗುದ್ದುತ್ತಾ ಇರೋದು ನೋಡಿ. ಏನ್ ಅರ್ಥ ಬಂತು ಇದು? ಯುವತಿ ಅಮ್ಮ ಅದು, ಚಂದನರ ತಾಯಿ. ಮೇ ಬಿ ಇವರೇ ಸಪೋರ್ಟ್ ಮಾಡಿದಾರ ಅನ್ಸುತ್ತೆ. ಗಂಡನ ತಲೆನ ಕಡಿತೀನಿ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡ್ಕೊಳ್ಬೇಕು. ಈ ರೀತಿ ಹೇಳಿಕೆ ಕೊಟ್ಟಾಗ ಗಂಡನ ತಲೆ ಕಡಿತೀರಿ ಅಂತೇಳಿ ಬೆದರಿಕೆ ಆರೋಪ ಇದೆಯಂತ, ಈ ರೀತಿ ಆರೋಪ ಬಂದ ಮೇಲೆ ಇದು ಕೇಸ್ ಸ್ಟ್ರಾಂಗ್ ಆಗ್ತಾ ಹೋಗ್ಬೇಕು. ಇದನ್ನ ಇದ್ ಮಾಡಬಾರ್ದು, ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ನಾಳೆ ದಿನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಹೊಣೆ? ಯಾಕಂದ್ರೆ ಅವ್ರಿಗೂ ಕೂಡ ವಯಸ್ಸಾಗಿರುತ್ತೆ ಪಾಪ, ಪತಿಯ ತಂದೆ ತಾಯಿಗೂ ಕೂಡ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿ ಜೀವ ಬೆದರಿಕೆ ಇರೋದಕ್ಕೆ ಅವನು ಎಸ್ಕೇಪ್ ಆಗಿದ್ದಾನೆ. ಪ್ರವೀಣ್ ಅವರೇ, ನೀವು ಕೂಡ ಎಸ್ಕೇಪ್ ಆಗುವಂತ ಅವಶ್ಯಕತೆ ನೆಸೆಸಿಟಿ ಇಲ್ಲ. ಆಯ್ತಾ, ನೀವು ಬನ್ನಿ, ಫೇಸ್ ಮಾಡಿ. ಆಯ್ತಾ, ನಿಮ್ಗೆ ಡಾಕ್ಟರ್ ಸರ್ಟಿಫಿಕೇಟ್ ಇದೆ. ಇನ್ನೊಂದ್ಸಲ ಅದೇನಾದ್ರು ಫೇಕ್ ಅಂತ ಅನ್ಸಿತ್ತು ಅಂತ ಇನ್ನೊಂದ್ ಕಡೆ ಮಾಡಿಸಿ. ಯಾಕೆ ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ? ಅಲ್ಲ, ಆತ ಸಮರ್ಥನೆ ಆಗಿರ್ಲಿ, ಆತ ಲೈಂಗಿಕ ತೃಪ್ತಿ ನೀಡುವಲ್ಲಿ ಸಮರ್ಥನೆ ಆಗಿರ್ಲಿ, ಆದ್ರೆ ಈ ರೀತಿ ಒಂದ್ಸಲ ಅವಮಾನ ಆದ್ಮೇಲೆ ನಾನಾಗಿದ್ದಿದ್ರೆ ಥೂ ಅಂತೇಳಿ ಸೈಡಿಗೆ ಇಟ್ಬಿಡ್ತಿದ್ದೆ. ನಿಜವಾಗ್ಲು ನಾನಾಗಿದ್ದಿದ್ರೆ ಥೂ ಅಂತೇಳಿ ಸೈಡಿಗೆ ಇಟ್ಬಿಡ್ತಿದ್ದೆ. ಲಿಟ್ರಲಿ ಬೇಜಾರಾಗುತ್ತಪ್ಪ. ಇತ್ತೀಚೆಗೆ ಇಂಥ ಸುದ್ದಿಗಳನ್ನ ಕೇಳಿ ಕೇಳಿ ಬೇಜಾರಾಗೋಗ್ಬಿಟ್ಟಿದೆ. ಈ ಕಡೆ ನೋಡಿ, ಪತಿಯ ತಂದೆ ತಾಯಿ ಕೂಡ ಪ್ರಾಣ ಭಯದಿಂದ ನಾಪತ್ತೆ ಅಂತೆ. ಬರೀ ಪ್ರವೀಣ್ ಮಾತ್ರ ಅಲ್ಲ, ಪ್ರವೀಣನ ತಂದೆ ಏಜ್ ಆಗಿರುತ್ತೆ, ಅವ್ರು ಎಲ್ಲಿ ಅಂತ ಹೋಗ್ಬೇಕು.